ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಕಾರವಾರದ ಜೊಯ್ಡಾದಲ್ಲಿ ಹುಟ್ಟುವಂತಹ ದೂದ್ ಸಾಗರಕ್ಕೆ ಜೀವ ಕಳೆ ಬಂದಿರುವಂಥದ್ದು. ಸದ್ಯ ದೂದ್ ಸಾಗರನ ಕಣ್ತುಂಬಿಕೊಳ್ಳುವಂಥದ್ದನ್ನ ಪ್ರವಾಸಿಗರಿಗೆ ನಿಷೇಧಿಸಲಾಗಿದೆ. ಆದರೆ ಅನುಮತಿ ಪಡೆದುಕೊಂಡು ನಾವು ಕೂಡ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ದೂದ್ ಸಾಗರ ಯಾವ ರೀತಿಯಾಗಿ ಧುಮ್ಮಿಕ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೇವೆ. ಸದ್ಯ ದೂದ್ ಸಾಗರದ ಮುಂಭಾಗದಲ್ಲೇ ನಾನು ಕೂಡ ಇದ್ದೇನೆ. ಹೇಗಿದೆ ಆ ದೃಶ್ಯಾವಳಿಗಳು ಅನ್ನುವಂಥದ್ದನ್ನು ನೀವು ಕೂಡ ಕಣ್ ತುಂಬಿಕೊಳ್ಬೋದು. ಸದ್ಯ ಇದೇನಿದೆ ಈಗ ಧುಮ್ಮಿಕ್ತಾ ಇದೆ, ಹಾಲಿನ ನೊರೆಯಂತೆ ಧುಮ್ಮಿಕ್ತಾ ಇರುವಂತಹದ್ದಕ್ಕೆ ಇದಕ್ಕೆ ದೂದ್ ಸಾಗರ್ ಅನ್ನುವಂಥದ್ದು. ಅಂದರೆ ಹಿಂದಿಯಲ್ಲಿ ದೂದ್ ಅಂದರೆ ಹಾಲು ಅನ್ನುವಂಥದ್ದು. ಸೊ ಹಾಲಿನ ನೊರೆಯಂತೆ ಉಕ್ಕುವಂತಹ ಈ ಒಂದು ಜಲಪಾತಕ್ಕೆ ದೂದ್ ಸಾಗರ್ ಅಂತೇಳಿ ಹೆಸರಿಡುವಂಥದ್ದು. ಈಗಾಗಲೇ ಈ ಒಂದು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಮೇಲ್ಭಾಗದಲ್ಲಿ ಏನು ಪ್ರದೇಶವನ್ನು ತೋರಿಸ್ತಾ ಇದ್ದೇನೆ. ಸೊ ಅಲ್ಲಿ ಅಂದರೆ ಕರ್ನಾಟಕದಲ್ಲಿ ಹುಟ್ಟುವಂತಹ ಈ ಒಂದು ದೂದ್ ಸಾಗರ ಕ್ರಮೇಣ ಹರಿದುಕೊಂಡು ಕೆಳಭಾಗಕ್ಕೆ ಬಂದಿದ್ದೆ. ಆದರೆ ಈ ಕೆಳಭಾಗದ ಪ್ರದೇಶ ಏನಿದೆ ಇದು ಗೋವಾಕ್ಕೆ ಸೇರುವಂಥ ಪ್ರದೇಶ. ಸೊ ಗೋವಾದ ಮಹದಾಯಿಗೆ ಈ ಒಂದು ನೀರು ಹೋಗಿ ಸೇರಿಕೊಳ್ಳುವಂಥದ್ದು. 1017 ಅಡಿಯಿಂದ ಮೇಲ್ಭಾಗದಿಂದ ಕಲ್ಲು ಬಂಡೆಗಳ ನಡುವೆ ಕಲ್ಲುಗಳನ್ನೇ ಕೊರೆದುಕೊಂಡು ಧುಮ್ಮಿಕ್ಕುವಂತಹ ಈ ಒಂದು ಜಲಧಾರೆಯನ್ನು ನೋಡುವಂಥದ್ದೇ ಕಣ್ಣಿಗೆ ಹಬ್ಬ. ಸದ್ಯ ನೀವೀಗ ನೋಡಬಹುದಾಗಿದೆ ಎಷ್ಟೊಂದು ಅದ್ಭುತ ರಮಣೀಯವಾಗಿ ಈ ಒಂದು ದೂದ್ ಸಾಗರ ಧುಮ್ಮಿಕ್ತಾ ಇದೆ ಅನ್ನುವಂಥದ್ದನ್ನು. ಸೊ ಈಗೇನು ಈ ಒಂದು ಏನು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ನೀವು, ಚೆನ್ನೈ ಎಕ್ಸ್ಪ್ರೆಸ್ ಶಾರುಖ್ ಖಾನ್ನ ಅಭಿನಯದ ಚೆನ್ನೈ ಎಕ್ಸ್ಪ್ರೆಸ್ನಲ್ಲೂ ಕೂಡ ಈ ಒಂದು ಸೀನನ್ನು ಈಗೇನು ತೋರಿಸ್ತಾ ಇದ್ದೇನೆ ಇದೇ ಜಾಗದಲ್ಲಿ ನಿಂತ್ಕೊಂಡು ಶೂಟ್ ಆಗಿರುವಂಥದ್ದು. ಸೊ ಈ ಒಂದು ಪ್ರದೇಶದಲ್ಲೇ ಸದ್ಯ ಈಗ ನಾನು ಕೂಡ ನಿಂತ್ಕೊಂಡು ಆ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಒಂದು ಕಡೆ ಹಚ್ಚ ಹಸಿರಿನಿಂದ ಕೂಡಿರುವಂಥ ಈ ಒಂದು ಪಶ್ಚಿಮ ಘಟ್ಟ ಪ್ರದೇಶ ಏನಿದೆ ಏನು ಹಸಿರಿನಿಂದ ಕಂಗೊಳಿಸ್ತಾ ಇರುವಂಥದ್ದು, ದಟ್ಟ ಅರಣ್ಯದ ನಡುವೆ ಧುಮ್ಮಿಕ್ಕುವಂತಹ ಈ ಒಂದು ಪ್ರದೇಶ ಬೆಳಗಾವಿ, ಅದರ ಜೊತೆಗೆ ಕಾರವಾರ, ಅದರ ಜೊತೆಗೆ ಗೋವಾ ಸೇರಿದಂತೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಕನೆಕ್ಟ್ ಆಗುವಂತಹ ಈ ಒಂದು ದೂದ್ ಸಾಗರ ಏನು ಪ್ರದೇಶ ಇದೆ ಇದಕ್ಕೆ ಯಾವುದೇ ವಾಹನಗಳ ವ್ಯವಸ್ಥೆ ಇಲ್ಲ, ಬರೀ ರೈಲು ಮುಖಾಂತರ ಇಲ್ಲಿ ಬರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಪ್ರವಾಸಿಗರಿಗೆ ಕಳೆದ 2 ವರ್ಷದಿಂದ ಇಲ್ಲಿ ನಿಷೇಧವನ್ನು ಹೇರಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ಈ ಒಂದು ಪ್ರದೇಶಕ್ಕೆ ಬಂದಂತಹ ಪ್ರವಾಸಿಗರು ಹುಚ್ಚಾಟವನ್ನು ಮೆರೆದಿದ್ರು. ಇಲ್ಲಿ ರೈಲು ನಿಲ್ಲಿಸಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ರೈಲುಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಹೀಗಾಗಿ ರೈಲ್ವೆ ಇಲಾಖೆ ಇಲ್ಲಿ ಬರೋದಕ್ಕೆ ಕಂಪ್ಲೀಟಾಗಿ ನಿಷೇಧವನ್ನು ಹೇರಿರುವಂಥದ್ದು. ಸದ್ಯ ಯಾರೇ ಬಂದರೂ ಕೂಡ ಅನುಮತಿಯನ್ನು ಪಡೆದುಕೊಂಡು ಬರಬೇಕಾಗತ್ತೆ ರೈಲ್ವೆ ಇಲಾಖೆಯಿಂದ. ನಾವು ಕೂಡ ಈಗ ಅನುಮತಿಯನ್ನು ಪಡೆದುಕೊಂಡು ಬಂದಿದ್ದೇವೆ. ಆದರೆ ಪ್ರವಾಸಿಗರು ಯಾರೂ ಕೂಡ ಇಲ್ಲಿ ಬರೋಕ್ಕೆ ನಿಷೇಧ ಇದೆ. ಸೊ ಪ್ರವಾಸಿಗರಿಗೆ ಒಂದು ಯಾವ ರೀತಿಯಾಗಿ ದೂದ್ ಸಾಗರ್ ಇದೆ ಅನ್ನುವಂಥದ್ದನ್ನು ತೋರಿಸೋ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಲ್ನೊರೆಯಂತೆ ಉಕ್ಕುವಂಥ ಈ ಒಂದು ಪ್ರದೇಶ ದೇಶದಲ್ಲೇ 4ನೇ ಅತಿ ದೊಡ್ಡ ಏನು ಜಲಪಾತ ಅಂತ ಹೇಳಿನೂ ಕೂಡ ಇದನ್ನು ಕರೆಯುತ್ತಾರೆ. ಸೊ ಹೀಗಾಗಿ ಸದ್ಯ ಈಗ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆ ಜೊತೆಗೆ ಈ ಒಂದು ಏನು ದೂದ್ ಸಾಗರ ಏನಿದೆ ದೂದ್ ಸಾಗರಕ್ಕೂ ಇದೀಗ ಜೀವ ಕಳೆ ಬಂದಿರುವಂಥದ್ದು, ನೋಡುಗರನ್ನು ತನ್ನತ್ತ ಸೆಳೀತಾ ಇರುವಂಥದ್ದು. ಆದರೆ ಇಲ್ಲಿ ನೋಡೋಕ್ಕೂ ಕೂಡ ಅವಕಾಶ ಇಲ್ಲ. ಆದರೆ ಕೆಳಭಾಗದಲ್ಲಿ ಈಗೇನು ನೀರು ಹರಿದು ಕೆಳಭಾಗದಲ್ಲಿ ಗೋವಾ ಪ್ರದೇಶಕ್ಕೆ ಹೋಗುತ್ತೆ. ಸೊ ಅಲ್ಲಿ ಕೆಳಭಾಗದಲ್ಲಿ ಗೋವಾದಿಂದ ಪ್ರವಾಸಿಗರಿಗೆ ಬರೋಕ್ಕೆ ಅವಕಾಶ ಇರುತ್ತೆ. ಆದರೆ ಮೇಲ್ಭಾಗಕ್ಕೆ ಬರುವಂಥದ್ದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸೊ ಒಂದು ಕಡೆ ಆ ಸೇತುವೆಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದಾರೆ. ಅಲ್ಲಿ ಒಂದು JCB ಕೆಲಸ ಮಾಡ್ತಾ ಇದೆ, ಆ ಒಂದು ಪ್ರದೇಶವನ್ನು ತೋರಿಸ್ತಾ ಇದ್ದೇನೆ. ಅಲ್ಲೇ ರೈಲು ಏನು ಇದನ್ನು ಸುತ್ತ ಹಾಕಿಕೊಂಡು ಕೆಳಗಡೆ ಹೋಗಿದ್ದೆ. ಆದರೆ ಗೋವಾಕ್ಕೆ ಹೋಗಿ ಕನೆಕ್ಟ್ ಆಗುವಂಥದ್ದು. ಸದ್ಯ ಬಹಳ ಅದ್ಭುತ ರೀತಿಯಲ್ಲಿ ಈ ಒಂದು ಜಲಪಾತ ಕಂಡು ಬರ್ತಾ ಇರುವಂಥದ್ದು. ಸೊ ಇನ್ನೂ ಕೂಡ ಇವತ್ತು ನಿನ್ನೆ 2 ದಿನದಿಂದ ಮಳೆ ಕಡಿಮೆ ಆಗಿರುವಂಥ ಕಾರಣಕ್ಕಾಗಿ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇರ್ಬೋದು. ಆದರೆ ಆ ಧುಮ್ಮಿಕ್ಕುವಂಥ ದೃಶ್ಯ ರುದ್ರ ರಮಣೀಯ ರೀತಿಯಲ್ಲಿ ಏನು ಧುಮ್ಮಿಕ್ತಾ ಇದೆ ಅದು ಕಣ್ಣಿಗೆ ಹಬ್ಬವನ್ನುಂಟು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಈ ಒಂದು ಪ್ರದೇಶ ಏನಿದೆ ಇನ್ನೂ ಕೂಡ ಮಳೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಅದರ ಜೊತೆಗೆ ನೋಡುಗರನ್ನು ಕೂಡ ತನ್ನತ್ತ ಸೆಳೆಯುವಂಥ ಶಕ್ತಿ ದೂದ್ ಸಾಗರಕ್ಕಿದೆ. ಆದರೆ ಇಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದಿರುವಂಥ ಕಾರಣಕ್ಕಾಗಿ ಕಂಪ್ಲೀಟಾಗಿ ದೂದ್ ಸಾಗರಕ್ಕೆ ನಿಷೇಧವನ್ನು ಹೇರಿರುವಂಥದ್ದು. ಸದ್ಯ ಈಗ ದೂದ್ ಸಾಗರ ಏನಿದೆ ಹಾಲಿನಂತೆ ಮೇಲ್ಭಾಗದಿಂದ ಜಲಧಾರೆಯಾಗಿ ಧುಮ್ಮಿಕ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.